ಪ್ರಿಯ ವೀಕ್ಷಕರೇ, ದೇವಸ್ಥಾನ ಬಾರ್ಕೂರು. ನಾವೀಗ ಬಾರ್ಕೂರ್, ಬ್ರಹ್ಮಾವರ ತಾಲೂಕು, ಉಡುಪಿ ಡಿಸ್ಟಿಕ್, ಕರ್ನಾಟಕ ಇಲ್ಲಿದ್ದೀವಿ. ರೂಮ್ಗಳಿರಂಗ ನೋಡಿ. ನಾವುಗಳು ಮಂದಾರ್ತಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ನೋಡೋಕ್ಕೆ ಅಂತ ಬಂದು ಈ ಬಾರ್ಕೂರ್ಗೆ ಬಂದಿದ್ದು. ಇಲ್ಲಿರುವ ಕೆಲವು ದೇವಸ್ಥಾನಗಳನ್ನು ನಿಮಗೆ ತೋರಿಸ್ಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲಿಗೆ ಬಾರ್ಕೂರ್ ಪೇಟೆಯಲ್ಲೇ ಇರುವಂಥ ಕಾಳಿಕಾ ಮಾತಾ ಟೆಂಪಲ್, ಕಾಳಿಕಾಂಬಾ ಟೆಂಪಲ್ ಬಾರ್ಕೂರು. ಇದು ಬಂದು ಕಾಳಿಕಾಂಬಾ ಟೆಂಪಲ್ ಬಾರ್ಕೂರು. ಬಹಳ ಚೆನ್ನಾಗಿದೆ ದೇವಸ್ಥಾನ ನೋಡೋದಕ್ಕೆ. ಕಾಳಿಕಾ ಮಾತಾ ನೋಡಿ ಎಷ್ಟು ವೈಭವದಿಂದ ಕೂಡಿದ್ದಾರೆ. ಸದನ ಈ ಬಾರ್ಕೂರು ಎಂದು ಇತಿಹಾಸಬದ್ಧವಂತ ಇದೊಂದು ಕ್ಷೇತ್ರ. ಇಲ್ಲಿ 362 ದೇವಸ್ಥಾನ ಇದೆ ಟೋಟಲ್ ಆಗಿ. ಅಂದರೆ ಎಲ್ಲ ಸಮಾಜಕ್ಕೆ ಸಂಬಂಧಪಟ್ಟಂಥ ದೇವಾಲಯಗಳು ಇಲ್ಲಿ ಇವೆ. ಇದರಲ್ಲೂ ಇಲ್ಲಿದ್ದು ತಾಯಿ ಅಂದರೆ ಒಂದು ಕರ್ಮ ಸಮಾಜದ ಶಿಲ್ಪ ಪರಂಪರೆಯರು ಇಲ್ಲಿ ಬಂದು ಅಂದರೆ ಇಲ್ಲಿಂದ ತಮ್ಮನುಷ್ಠಾನ ಮಾಡಿಕೊಂಡು ಇಲ್ಲಿ ದೇವಸ್ಥಾನಕ್ಕೆ ರಚನೆ ಹೋಗಿದ್ದಾರೆ ಎನ್ನುವಂಥ ಪ್ರತೀತಿ. ಅಂದರೆ ಎಲ್ಲದಕ್ಕೊಂದು ಮೂಲ ಇಲ್ಲಿ ಆಗಿದೆ ಎನ್ನುವುದನ್ನು ನಾವು ಇದರಲ್ಲಿ ತಿಳ್ಕೋಬಹುದು. 1200 ವರ್ಷ ಹಳೆ ಇತಿಹಾಸ ಇದೆ ಅಲ್ಲಿ. ಇಲ್ಲಿ ಇನ್ನು ಬೇರೆ ಯಾವ ದೇವಸ್ಥಾನ ಸರ್ ಹತ್ರದಲ್ಲೇ? ಅದೇ ಇಲ್ಲಿ ಎಲ್ಲ ಯಾವ ರಸ್ತೆಯಲ್ಲಿ ಎಲ್ಲಿ ಹೋದರೂ ಬರೀ ದೇವಾಲಯಗಳೇ ಇರುವಂಥದ್ದು. ಹೌದ್ರಾ? ಹಾಂ ಹಾಂ, ಸರಿ ಸರಿ ಸರಿ. ಸ್ವಾಮಿಗಳು ಹೇಳಿದ ಪ್ರಕಾರ ಬಾರ್ಕೂರಿನಲ್ಲಿ ಸುಮಾರು 362 ದೇವಸ್ಥಾನ ಇದೆ. ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿದ್ರು. ಅಂದರೆ ಹೆಜ್ಜೆಗೂ ಒಂದು ದೇವಸ್ಥಾನ ಇದೆ. ಅಷ್ಟು ಭಕ್ತಿಯ ಒಂದು ನೆಲೆಬೀಡಾಗಿದೆ. ಈ ದೇವಸ್ಥಾನ ಭಾಳ ಸುಂದರವಾದ ಜಾಗದಲ್ಲಿದೆ. ಸುತ್ತಲೂ ವನಸಿರಿ ಕಾಡು ಚೆನ್ನಾಗಿದೆ. ಇಲ್ಲಿ ಬಂದ ಭಕ್ತರಿಗೆ ವಸತಿ ಸೌಕರ್ಯ ಕೂಡ ಇದೆ. ಬಹಳ ಪ್ರಶಾಂತವಾದ ಸ್ಥಳದಲ್ಲಿದೆ. ಇಲ್ಲಿ ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯೂ ಇರುತ್ತದೆ ಎಂದು ಫಲಕದಲ್ಲಿ ಹಾಕಿದ್ದಾರೆ. ಅನ್ನ ಸಂತರ್ಪಣೆ ವ್ಯವಸ್ಥೆ ಇದೆ ಈ ದೇವಸ್ಥಾನದಲ್ಲಿ ಎಂದು. ನಂತರ ಇದು ಬಂದು ಬಟ್ಟಿ ವಿನಾಯಕ ಟೆಂಪಲ್ ಬಾರ್ಕೂರ್. ಇದು ಕೂಡ ಬಹಳ ಒಳ್ಳೆಯ ದೇವಸ್ಥಾನ. ಬಾರ್ಕೂರು ಬಸ್ ಸ್ಟ್ಯಾಂಡಿಂದ 1 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಇದು ಕೂಡ ಬಾರ್ಕೂರ್ ಸಿಟಿಯಲ್ಲೇ ಇದೆ. ದೇವಸ್ಥಾನ ಹಿಂಭಾಗದಲ್ಲಿ ಒಂದು ದೇವಸ್ಥಾನದ ಕೆರೆ ಇದೆ, ಭಾಳ ಚೆನ್ನಾಗಿದೆ. ಇಲ್ಲಿ ಕೂಡ ಪ್ರತಿನಿತ್ಯ ಭಾಳ ಪೂಜೆ ಪುನಸ್ಕಾರ ನಡೆಯುತ್ತೆ. ಆದರೆ ಮಧ್ಯಾಹ್ನ ಆದ್ದರಿಂದ ದೇವಸ್ಥಾನ ಕ್ಲೋಸ್ ಆಗಿದೆ. ಇದು ಬಿಟ್ಟು ಮುಂದೆ ನಾವು ಬಂದದ್ದು ಏಕನಾಥೇಶ್ವರಿ ದೇವಸ್ಥಾನ ಬಾರ್ಕೂರು. ಏಕನಾಥೇಶ್ವರಿ ದೇವಸ್ಥಾನ ಬಾರ್ಕೂರ್ ಇಲ್ಲಿಗೆ ಬಂದಿದ್ದೀವಿ. ನೆಕ್ಸ್ಟು ಎಲ್ಲ ಹತ್ತತ್ರದಲ್ಲೇ ಇದೆ. ಇದು ಬಹಳ ದೊಡ್ಡದಾದ ಸುಂದರವಾದ ದೇವಸ್ಥಾನವೇ ಸರಿ. ಏಕನಾಥೇಶ್ವರಿ ವೇದಿಕೆ.
ಸೇವಾ ಕೌಂಟರ್ ಆಗಿದೆ ಇದು. ದೇವಸ್ಥಾನ ಪ್ರವೇಶ ದ್ವಾರ, ಗರ್ಭಗುಡಿಗೆ ಇಲ್ಲಿಂದನೇ ಹೋಗ್ಬೇಕಾಗುತ್ತೆ. ದೇವಸ್ಥಾನದ ಹೊರಭಾಗ ಇದು, ಭಾಳ ವಿಶಾಲವಾಗಿದೆ. ಇಲ್ಲೂ ಕೂಡ ಮಧ್ಯಾಹ್ನದ ಅನ್ನಪ್ರಸಾದದ ವ್ಯವಸ್ಥೆ ಇರುತ್ತೆ, ಊಟದ ವ್ಯವಸ್ಥೆ. ಏನಂದರೆ ಇಲ್ಲಿ ಯಾವುದೇ ದುಡ್ಡಿನ ಹಣಕಾಸಿನ ಆಮಿಷವಿಲ್ಲದೆ ಈ ದೇವಸ್ಥಾನದಲ್ಲೂ ಕೂಡ ಮಧ್ಯಾಹ್ನ ಅನ್ನಪ್ರಸಾದ ಇರುತ್ತೆ, ಊಟ ಮಾಡ್ಬೋದು. ಪೂಜೆ ಪುನಸ್ಕಾರಗಳನ್ನು ಮಾಡಿ ಅನ್ನದಾನವನ್ನು ನೀಡಿ ಭಕ್ತರಿಗೆ ಸಂತೈಸಿ ಕಳಿಸ್ತಾರೆ. ಇದೊಂದು ನಿಜವಾದ ದೊಡ್ಡ ವಿಷಯ. ಯಾವುದೇ ದುಡ್ಡಿನ ಆಮಿಷ ಇಲ್ಲ ಇಲ್ಲಿ. ಇದು ಬಂದು ದೇವಸ್ಥಾನದ ಹೊರಭಾಗದ ಒಂದು ಪ್ರದಕ್ಷಿಣೆ. ಇದು ಶ್ರೀ ಏಕಾಂತೇಶ್ವರಿ ಟೆಂಪಲ್. ಇದು ಕೂಡ ಮಧ್ಯಾಹ್ನದ ಸಮಯ. ಗರ್ಭಗುಡಿಯ ಮುಖದ್ವಾರವನ್ನು ಮುಚ್ಚಿದ್ದಾರೆ. ತಾಯಿ ಏಕಾಂತೇಶ್ವರಿ ದೇವಿ. ಎಷ್ಟು ಸುಂದರವಾಗಿದೆ ನೋಡಿ, ಮನಸ್ಸಿಗೆ ಭಾಳ ಸಂತೋಷ ಆಗ್ತಾ ಇದೆ ಅಂತ ಒಂದು ಜಾಗ. ಚಿಪ್ಪಿ ಆಂಜನೇಯ ದೇವಸ್ಥಾನ, ಬಾರ್ಕೂರ್. ಚಿಪ್ಪಿ ಆಂಜನೇಯ ದೇವಸ್ಥಾನ, ಚಿಕ್ಕದೊಂದು ದೇವಸ್ಥಾನ ಇದೆ, ವಿಶೇಷವಾಗಿದೆ. ಇಲ್ಲಿ ಹನುಮಂತ, ಮುಂದೆ ನಮ್ಮದು ಪಂಚಲಿಂಗೇಶ್ವರ ದೇವಸ್ಥಾನ. ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ, ಬಾರ್ಕೂರು. ಬಾರ್ಕೂರಿನಲ್ಲಿ ಇದು ಕೂಡ ಒಂದು ಪ್ರಮುಖ ದೇವಸ್ಥಾನ. ಇದು ಕೂಡ ಬಹಳ ದೊಡ್ಡದಾದ ಒಂದು ದೇವಸ್ಥಾನ. ಇದು ಕೃಷ್ಣ ಕೃಷ್ಣ ಹರೇ ಹರೇ, ಜೈ ಶ್ರೀರಾಮ್. ಮಾತೋಬಾರ ಕೋಟೆಕೇರಿ ಪಂಚಲಿಂಗೇಶ್ವರ ದೇವಸ್ಥಾನ, ಬಾರ್ಕೂರು. ಇದು ಕೂಡ ಭಾಳ ಕೆತ್ತನೆಗಳಿಂದ ಕೂಡಿದೆ, ಭಾಳ ಪುರಾತನ ದೇವಸ್ಥಾನವೇ ಸರಿ. ಈ ದೇವಸ್ಥಾನಗಳಲ್ಲಿ ಏನಂದರೆ
ಪೂಜಾರಿಗಳೇ ಆಗಲಿ ಯಾವುದೇ ಆಗಲಿ ರಾಜಮನೆತನದ ಶಾಸನಗಳು ಇಲ್ಲಿದ್ದಾವೆ. ಶಾಸನಗಳಿದೆ ರಾಜಮನೆತನದ್ದು. ಈ ದೇವಸ್ಥಾನದಲ್ಲಿ ಯಾರೇ ಪೂಜಾರಿಗಳು ಭಕ್ತರ ಹತ್ರ ₹1 ಕೇಳೋದಿಲ್ಲ. ಅವರ ಇಷ್ಟ, ಏನಿಲ್ಲ ಅಂದರೂ ಅಷ್ಟು ಚೆನ್ನಾಗಿ ಪೂಜೆಗಳನ್ನು ಮಾಡಿ ಸಂತೈಸಿ ಕಳಿಸ್ತಾರೆ. ಮುಖ್ಯ ದೇವಸ್ಥಾನ ದ್ವಾರ ಕ್ಲೋಸ್ ಆಗಿದೆ. ಮಧ್ಯಾಹ್ನದ ಸಮಯ, ಆದ್ದರಿಂದ ಹೊರಗಡೆಯಿಂದ ಒಂದು ಪ್ರದಕ್ಷಿಣೆ ಮಾಡ್ತಾಯಿದ್ದೀವಿ. ದೇವಸ್ಥಾನದ ಹಿಂಭಾಗ ಇಲ್ಲೆಲ್ಲ ಸರಿಸುಮಾರು 11, 12, 1 ಗಂಟೆ ಒಳಗಡೆ ದೇವಸ್ಥಾನಗಳನ್ನ ಕ್ಲೋಸ್ ಮಾಡಿಬಿಡ್ತಾರೆ. ಆದ್ದರಿಂದ ಈ ದೇವಸ್ಥಾನ ಕೂಡ ಬಂದಾಗಿದೆ. ನಾವು ಹೊರಭಾಗದಿಂದ ವೀಕ್ಷಿಸುತ್ತಿದ್ದೇವೆ. ಭಾಳ ವಿಶಾಲವಾಗಿದೆ, ಅಷ್ಟು ದೊಡ್ಡದಾಗಿದೆ ದೇವಸ್ಥಾನ. ಕಾಲಭೈರವೇಶ್ವರ ಪಾದ. ಕಾಲಭೈರವೇಶ್ವರ ಒಂದು ಸಣ್ಣ ದೇವಸ್ಥಾನ. ಮುಂದೆ ಇದ್ದಿದ್ದ ಅವರ ಪಾದ, ಕಾಲಭೈರವೇಶ್ವರನ ಪಾದ ಇದೆ. ಅದು ಕಾಲಭೈರವೇಶ್ವರ ಸ್ವಾಮಿ. ನಮಸ್ಕಾರಗಳು.